11 ಪುಟಗಳ ವಿಸ್ತೃತ ಅಂಶಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಾಫಿ ಸಾಕ್ಷಿಯ ಅರ್ಜಿ ಸಲ್ಲಿಕೆ ಇಡೀ ಘಟನಾವಳಿಗಳನ್ನು ಪ್ರದೋಷ್ ಆ 11 ಪುಟಗಳಲ್ಲಿ ವಿವರಿಸಿದ್ದಾರೆ. ಸವಿವರವಾಗಿ ಅದನ್ನು ಉಲ್ಲೇಖ ಮಾಡಿದ್ದ. ಆತನ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂತಹ ಪಾಯಿಂಟ್ಸ್ ಏನಿದೆ ಅದರ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ಆತ ಉಲ್ಲೇಖ ಮಾಡಿರುವಂಥದ್ದು. CCH 59ಕ್ಕೆ ಅಂದರೆ 59ನೇ ಕೋರ್ಟ್ಗೆ ಮಾಫಿ ಸಾಕ್ಷಿ ಅರ್ಜಿಯನ್ನ ಆರೋಪಿ ಪ್ರದೋಷ್ ಸಲ್ಲಿಕೆ ಮಾಡಿದ್ದಾನೆ. ಈ ಪ್ರಕರಣದಲ್ಲಿ ತನ್ನ ಪಾತ್ರ ಏನು, ಅದರ ಜೊತೆಗೆ ಆ ಘಟನಾವಳಿಗಳೇನೇನಾಯಿತು ಅದೆಲ್ಲವನ್ನೂ ಕೂಡ ಇಂಚಿಂಚು ಇನ್ ಡೀಟೇಲ್ ಆತ ಉಲ್ಲೇಖ ಮಾಡಿದ್ದಾನೆ. ರೇಣುಕಾ ಸ್ವಾಮಿಯನ್ನ ರಕ್ಷಣೆ ಮಾಡೋಕೆ ಏನು ಹಾಕೊಂಡು ಬಡಿತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ರಕ್ಷಣೆ ಮಾಡಲಿಕ್ಕೆ ಪ್ರದೋಷ್ ಯತ್ನಿಸಿದ್ನಂತೆ. ನಿಲ್ಲಿಸಿ ಹೊಡಿಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ನಂತೆ. ಇದನ್ನು ಖುದ್ದಾಗಿ ಆತನೇ ತನ್ನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೂ ಕೂಡ ಈತನ ಮಾತನ್ನ ಕೇಳದೆ ಒಂದು ರೀತಿ ಮದವೇರಿದಂಥ ಆನೆಗಳ ರೀತಿಯಲ್ಲಿ ರೇಣುಕಾ ಸ್ವಾಮಿ ಮೇಲೆ ಈ ಆರೋಪಿಗಳು ಮುಗಿಬಿದ್ದಿದ್ದಾರೆ. ಮನ ಬಂದಂತೆ ಥಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ ಮಾರಣಾಂತಿಕವಾಗಿ. ನಂತರ ಯಾವಾಗ ಆತ ಸಾವನ್ನಪ್ತಾನೋ ಆಗ ಆರೋಪಿ 2 ಅಂದರೆ ದರ್ಶನ್ ಈ ಕೇಸ್ನಲ್ಲಿ ನನ್ನ ಪಾತ್ರ ಏನಾದರೂ ಹೊರಗಡೆ ಬಿದ್ದರೆ ನಾನು ಸುಮ್ಮನೆ ಇರೋದಿಲ್ಲ, ನಾನು ಬದುಕೋದಿಲ್ಲ, ನಾನು ಸುಸೈಡ್ ಮಾಡ್ಕೊಳ್ತೀನಿ ಅಂತ ಪ್ರದೋಷ್ಗೆ ಹೇಳಿದಾಗ ಆಗ ಪ್ರದೋಷ್ ಹೆಲ್ಪ್ ಮಾಡಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಕೂಡ ಆತ ಉಲ್ಲೇಖ ಮಾಡಿದ್ದಾನೆ. 2003ರಿಂದ ಆರೋಪಿ ದರ್ಶನ್ ಹಾಗೆ ಪ್ರದೋಷ್ ಇಬ್ಬರು ಕೂಡ ಒಬ್ರಿಗೊಬ್ರು ಪರಿಚಯ. ಜಯನಗರದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಕ್ರಿಕೆಟ್ ಆಡ್ತಿದ್ದ ವೇಳೆ ಪ್ರದೋಷ್ಗೆ ಆರೋಪಿ ಪರಿಚಯ ಆಗಿದ್ದಾರೆ. ಅಂದರೆ ದರ್ಶನ್ಗೆ ಈತ ಪರಿಚಯ ಆಗಿರುವಂಥದ್ದು. 2024ರ ಜೂನ್ 8ನೇ ತಾರೀಕಿನಂದು ದರ್ಶನ್ ಅವರ ನಿವಾಸಕ್ಕೆ ಪ್ರದೋಷ್ ಹೋಗಿದ್ದ. ಈಗ ನಾನೇನು ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಆತ ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳು. ನಂತರ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಪ್ರದೋಷ್ನನ್ನ ದರ್ಶನ್ ಕರೆದೊಯ್ದಿದ್ರು. ಮಧ್ಯಾಹ್ನ ಸುಮಾರು 3 ಗಂಟೆಗೆ ಪವನ್ ರೆಸ್ಟೋರೆಂಟ್ಗೆ ಬಂದಿದ್ದ. ಈ ಪ್ರಕರಣದ A3 ಆರೋಪಿ ಪವನ್ ದರ್ಶನ್ ಅವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆತನ ಪರ್ಸನಲ್ ಅಸಿಸ್ಟೆಂಟ್ ಅಂತಾನೆ ಹೇಳ್ಬೋದು. ಪವಿತ್ರ ಗೌಡಗೂ ಅಷ್ಟೇ, ದರ್ಶನ್ಗೂ ಅಷ್ಟೇ. ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ್ದಾಗಿ ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ನಂತರ ಪವಿತ್ರ ಗೌಡಗೆ ಆರೋಪಿ ದರ್ಶನ್ ಕರೆ ಮಾಡಿ ಮಾತನಾಡಿದರು. ಪವಿತ್ರ ಗೌಡ ನಿವಾಸದ ಕಡೆ ಕಾರನ್ನ ತಿರುಗಿಸು ಅಂತ ಹೇಳಿ ದರ್ಶನ್ ಸೂಚಿಸ್ತಾರಂತೆ. ಬಳಿಕ ಸಂಜೆ 4:30ಕ್ಕೆ ಆರೋಪಿ ದರ್ಶನ್ ಪವಿತ್ರ ಗೌಡ ನಿವಾಸಕ್ಕೆ ತಲುಪ್ತಾರೆ. ನಂತರ ದರ್ಶನ್ ಮತ್ತು ಪವಿತ್ರ ಒಂದೇ ಕಾರ್ನಲ್ಲಿ ಯಾವ ಜಾಗದಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ಆಯಿತು, ಪಟ್ಟಣಗೆರೆ ಶೆಡ್, ಅಲ್ಲಿಗೆ ಬರ್ತಾರೆ. ವಿನಯ್ ಸೂಚನೆಯಂತೆ ರಾಜರಾಜೇಶ್ವರಿ ದೇವಸ್ಥಾನದ ಮೂಲಕ ಬಂದು ನಂತರ ಪಟ್ಟಣಗೆರೆ ಶೆಡ್ ಅನ್ನ ಇವರು ತಲುಪ್ತಾರೆ. ಸೊ ಇವಿಷ್ಟು ಅವರು ಪಟ್ಟಣಗೆರೆ ಶೆಡ್ಗೆ ಹೆಂಗ್ ಬಂದ್ರು, ಎಷ್ಟೊತ್ತಿಗೆ ಬಂದ್ರು, ಯಾರ್ಯಾರು ಬಂದ್ರು, ಅಲ್ಲಿವರೆಗೂ ಇರುವಂತಹ ಒಂದು ಡೀಟೇಲ್ಸ್. ಇನ್ನು ಮುಂದುವರೆದಂತೆ ರಾಜರಾಜೇಶ್ವರಿ ದೇವಸ್ಥಾನದ ಕಡೆಯಿಂದ ಬನ್ನಿ ಅಂತ ಯಾವಾಗ ವಿನಯ್ ಹೇಳ್ತಾನೋ ಅದರಂತೆ ರಾಜರಾಜೇಶ್ವರಿ ದೇವಸ್ಥಾನದ ಕಡೆಯಿಂದ ಶೆಡ್ಗೆ ದರ್ಶನ್ ಹಾಗೆ ಪವಿತ್ರ ಗೌಡ ಬರ್ತಾರೆ. ಶೆಡ್ಗೆ ಪ್ರವೇಶ ಮಾಡಿದಾಗ 30 ವರ್ಷದ ವ್ಯಕ್ತಿಯೊಬ್ಬ ತಲೆಯನ್ನು ಬಾಗಿಸ್ಕೊಂಡು ಕೂತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಹಾಗೂ ಇತರರಿದ್ರು. ಇದಾದ ಮೇಲೆ ದರ್ಶನ್ ರೇಣುಕಾ ಸ್ವಾಮಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರಂತೆ. ಅಶ್ಲೀಲ ಸಂದೇಶ, ಖಾಸಗಿ ಅಂಗಗಳ ಫೋಟೋ ಕಳಿಸ್ತೀಯಾ ನೀನು ಅಂತ ಹೇಳಿ ಆತನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ದರ್ಶನ್ ರೇಣುಕಾ ಸ್ವಾಮಿಗೆ ಹೊಡೆದಿದ್ದನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಪ್ರದೋಷ್ ಉಲ್ಲೇಖ ಮಾಡಿದ್ದಾನೆ. ಈ ಒಂದು ಮಾಫಿ ಸಾಕ್ಷಿ ಅರ್ಜಿಯಲ್ಲಿ ರೇಣುಕಾ ಸ್ವಾಮಿ ತಲೆಯಿಂದ ರಕ್ತ ಬರ್ತಾ ಇರೋದನ್ನ ನಾನು ನೋಡಿದ್ದೀನಿ ಅನ್ನೋದನ್ನು ಕೂಡ ಈತ ಉಲ್ಲೇಖ ಮಾಡ್ತಾನೆ. ಇನ್ನು ದರ್ಶನ್ ಸೂಚನೆಯಂತೆ ಪವಿತ್ರಳನ್ನ ರೇಣುಕಾ ಸ್ವಾಮಿ ಬಳಿಗೆ ಪ್ರದೋಷ್ ಕರ್ಕೊಂಡು ಹೋಗಿದ್ದ, ಅಂದ್ರೆ ಅಲ್ಲೇ ಆ ಶೆಡ್ನಲ್ಲೇ. ಇದಾದ ಮೇಲೆ ದರ್ಶನ್ ಹಾಗೆ ಪವಿತ್ರ ಇಬ್ರು ಕೂಡ ಸೇರ್ಕೊಂಡು ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡಿತಾರೆ. ಅಂದ್ರೆ ದರ್ಶನ್ ಪವಿತ್ರಳಿಂದ ಹೊಡಿಸ್ತಾರೆ. ಇದನ್ನ ಆತ ಮೆನ್ಷನ್ ಮಾಡ್ತಾನೆ. ಇದಾದ್ಮೇಲೆ ಪವಿತ್ರ ಗೌಡರನ್ನ
ಮತ್ತೆ ಕಾರ್ನಲ್ಲಿ ನಾನು ಕೂರಿಸಿದೆ. ಸೊ ಇವಿಷ್ಟು ಪ್ರದೋಷ್ ಹೇಳಿರುವಂಥದ್ದು. ಅದರ ಜೊತೆಗೆ ಮುಂದುವರೆದಂತೆ ಇದು ಕ್ರೈಮ್ ಸೀನ್ ಅಲ್ಲಿದ್ದಂತಹ ಸಂದರ್ಭದಲ್ಲಿ, ಕ್ರೈಮ್ ಆದಂತಹ ಸಂದರ್ಭದಲ್ಲಿ, ಇನ್ನು ಕ್ರೈಮ್ ಆದ್ಮೇಲೆ ಏನಾಯಿತು ಅದನ್ನು ಕೂಡ ಆಯ್ತಾ ಉಲ್ಲೇಖ ಮಾಡ್ತಾನೆ. ಡೀಟೇಲ್ ಆಗಿ ಹೇಳಿರುವಂಥದ್ದು. ರೇಣುಕಾಸ್ವಾಮಿ ಬಟ್ಟೆಗಳನ್ನು ತೆಗೆದು ಕೇವಲ ಒಳ ಉಡುಪಿನಲ್ಲಿ ಆತನನ್ನ ಕೂರಿಸಲಾಗಿತ್ತು. ನಂದೀಶ್ ರೇಣುಕಾಸ್ವಾಮಿಯನ್ನ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕೋಕೆ ಆತ ಯತ್ನ ಮಾಡಿದ್ದಾನಂತೆ. ಇದಾದ್ಮೇಲೆ ನೈಲಾನ್ ಹಗ್ಗದಿಂದ ರೇಣುಕಾಸ್ವಾಮಿಯ ಮೇಲೆ ನಾಗರಾಜ್ ಹಲ್ಲೆ ಮಾಡಿದ್ದಾನೆ. ದರ್ಶನ್ನ ಮ್ಯಾನೇಜರ್ ನಾಗರಾಜ್, ನಂದೀಶ್ ಮತ್ತು ಪವನ್ ಇಬ್ರು ಕೂಡ ಮರದ ಕೋಲಿನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಇದಾದ್ಮೇಲೆ ದರ್ಶನ್ ನೈಲಾನ್ ಹಗ್ಗವನ್ನ ಕಿತ್ಕೊಂಡು ರೇಣುಕಾಸ್ವಾಮಿಗೆ 3-4 ಬಾರಿ ಹೊಡೆದಿದ್ದಾರಂತೆ. ಈ ವೇಳೆ ಪವನ್ ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿದ್ದಂಥ ಸಂದೇಶಗಳನ್ನು ಓದ್ತಾ ಇದ್ದ. ಸಂದೇಶಗಳ ಆಧಾರದ ಮೇಲೆ ದರ್ಶನ್ ಮತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಂತೆ. ರೇಣುಕಾಸ್ವಾಮಿಯ ಇನ್ಸ್ಟಾಗ್ರಾಮ್ನಲ್ಲಿ ಆತನ ಪ್ರೊಫೈಲ್ ಹೆಸರು ಗೌತಮ್ ಅಂತ ಇತ್ತು. ರೇಣುಕಾಸ್ವಾಮಿ ಹಲವು ಮಹಿಳೆಯರಿಗೆ ಇದೇ ಥರದ ಒಂದು ಅಶ್ಲೀಲ ಸಂದೇಶಗಳನ್ನು ಕಳಿಸಿದ್ನಂತೆ. ನಂತರ ರೇಣುಕಾಸ್ವಾಮಿಯ ಒಳ ಉಡುಪುಗಳನ್ನು ಕೂಡ ತೆಗೆದುಹಾಕಲಾಗಿತ್ತು. ದರ್ಶನ್ ರೇಣುಕಾಸ್ವಾಮಿಯ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದ್ದಿದ್ರಂತೆ. ಇದಾದ್ಮೇಲೆ ದರ್ಶನ್ 2 ಕಾಲುಗಳಿಂದ ರೇಣುಕಾಸ್ವಾಮಿಯ ಎದೆಯ ಮೇಲೆ ಕುಳಿತಿದ್ರು. ಸಂಜೆ ಸುಮಾರು 5:30ಕ್ಕೆ ದರ್ಶನ್ ಮತ್ತು ವಿನಯ್ ಆ ಜಾಗದಿಂದ ಅಂದರೆ ಶೆಡ್ನಿಂದ ಇಬ್ರು ಕೂಡ ತೆರಳಿದ್ರು. ರಾಘವೇಂದ್ರ, ನಂದೀಶ್, ದೀಪಕ್, ಲಕ್ಷ್ಮಣ್ ಜೊತೆಗೆ ಮತ್ತಿತರರು ಸ್ಥಳದಲ್ಲೇ ಉಳಿದಿದ್ರು. ಸೊ ಇವಿಷ್ಟು ಕ್ರೈಮ್ ಸೀನ್ನಲ್ಲಿ ಏನಾಯಿತು, ಯಾರು ಹೆಂಗೆ ಓಡಿದ್ರು, ಯಾವ ರೀತಿ ಓಡಿದ್ರು, ಎಷ್ಟು ವಿಕೃತಿಯಿಂದ ಅವರ ತಲೆ ಓಡ್ತಾ ಇತ್ತು ಆ ಸಂದರ್ಭದಲ್ಲಿ, ಚಪ್ಪಲಿಯಿಂದ ಹೊಡೆಯುವಂಥದ್ದು. ರೇಣುಕಾಸ್ವಾಮಿನ ನೀವು ಗಮನಿಸಿದ್ದೀರಿ, ಆತನ ಫಿಸಿಕ್ ಹೆಂಗಿದೆ ಅಂತ. ದರ್ಶನ್ ಅವರ ಫಿಸಿಕ್ ಈಗಲ್ಲ, 2024ರಲ್ಲಿ ನೀವು ಗಮನಿಸಿದ್ದೀರಿ. ಡೆವಿಲ್ನ ಶೂಟಿಂಗ್ ಸಂದರ್ಭದಲ್ಲಿ ಆ ಮಾಸ್ ಹೆಂಗಿತ್ತು ಅವ್ರಿಗೆ, ಬಾಡಿ ಮಾಸ್. ಸೊ ಇಂಥ ಫಿಸಿಕ್ ಇದ್ದಂಥ ದರ್ಶನ್ ರೇಣುಕಾಸ್ವಾಮಿ ಎದೆ ಮೇಲೆ 2 ಕಾಲನ್ನು ಇಟ್ಕೊಂಡು ನಿಂತ್ಕೊಳ್ತಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅವರ ತಲೆ ಎಷ್ಟು ಮೃಗೀಯವಾಗಿ ಓಡ್ತಾ ಇತ್ತು ಅಂತ. ಇನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ ಹಾಕ್ತಿದ್ದಾರೆ, ನಿಮಗೆ ಹೆಂಗೆ ಗೊತ್ತಿದು, ನೀವು ನೋಡಿದ್ರಾ? ನಾವು ನೋಡೋದಲ್ಲ, ಯಾವ ಪ್ರದೋಷ್ ಈ ಒಂದು ಕ್ರೈಮ್ ನಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆನೇ ಇದ್ದು 2003ರಿಂದ ಇಲ್ಲಿವರೆಗೂ ಕೂಡ ದರ್ಶನ್ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ರು, ಆತನೇ ಹೇಳಿ ಆತನ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶ ಇದು. ಇದ್ಯಾವುದು ಕೂಡ ಸೃಷ್ಟಿಯಲ್ಲ, ಕೋರ್ಟ್ ಡಾಕ್ಯುಮೆಂಟ್ಸ್ ಹೇಳ್ತಿರುವಂಥದ್ದು. ಸೊ ಇಷ್ಟು ದಿನ ಕ್ರೈಮ್ ಮಾಡಿದವರು ಎಲ್ಲರೂ ಕೂಡ ಒಂದು ಗ್ಯಾಂಗ್. ಅಂದರೆ ಕೆಲವೊಬ್ಬರು ಜೈಲಿನ ಒಳಗಡೆ ಇದ್ದರು, ಕೆಲವೊಂದಷ್ಟು ಜನ ಬೇಲ್ ತಗೊಂಡು ಹೊರಗಡೆ ಇದ್ದಾರೆ. ಆದರೂ ಕೂಡ ಈಗ ಪ್ರತ್ಯೇಕವಾಗಿ ಆ ಗ್ಯಾಂಗ್ನಿಂದ ನಾನು ಹೊರಗಡೆ ಬಂದರೆ ಸಾಕು ಅನ್ನುವಂಥ ಮೈಂಡ್ ಸೆಟ್ನಲ್ಲಿದ್ದಂತೆ ಕಾಣಿಸ್ತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಗಳಸ್ಯ ಕಂಠಸ್ಯವಾಗಿದ್ದಂಥ ಪ್ರದೋಷ್, ವಿನಯ್ ಮತ್ತಿತರರು ಈಗ ಮಾಫಿ ಸಾಕ್ಷಿ ಆಗೋದಕ್ಕೆ ಒಂದು ಪ್ರಕರಣದಲ್ಲಿ ಮುಂದೆ ಬರ್ತಾ ಇರುವಂಥದ್ದು. ಆತ ಉಲ್ಲೇಖ ಮಾಡಿರುವಂಥ ಒಂದು ಅಂಶಗಳಿದೆಯಲ್ಲ, ಆ ಪಾಯಿಂಟ್ಸ್ಗಳಿದೆಯಲ್ಲ ಅರ್ಜಿಯಲ್ಲಿ, ಅಪ್ಲಿಕೇಶನಲ್ಲಿ, ಅದನ್ನು ನೋಡಿಬಿಟ್ರೆ ನಿಮಗೆ ಎಂಟೈರ್ ಸೀನ್ನಲ್ಲಿ ಎಷ್ಟು ಮೃಗೀಯವಾಗಿ ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಮೇಲೆ ಮುಗಿಬಿದ್ದಿದ್ರು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಚಪ್ಪಿಯಲ್ಲಿ ಹೊಡೆಸೋದಂತೆ, ಖಾಸಗಿ ಅಂಗಕ್ಕೆ ಒದೆಯೋದಂತೆ, ಬಟ್ಟೆ ಬಿಚ್ಚೋದಂತೆ, ವಿವಸ್ತ್ರಗೊಳಿಸಿ ಮತ್ತೆ ಹಲ್ಲೆ ಮಾಡೋದಂತೆ, ಎದೆ ಮೇಲೆ ನಿಂತ್ಕೊಳ್ಳೋದಂತೆ, ಕ್ರೈಮ್ಗಳನ್ನು ಕೂಡ ಎಷ್ಟೋ ಜನ ನೋಡ್ತೀವಿ, ಪ್ರತಿದಿನ ನಾವು ಕೂಡ ತೋರಿಸ್ತೀವಿ, ನೀವು ನೋಡ್ತೀವಿ. ಆದರೆ ಕೆಲವೊಂದಷ್ಟು ಕ್ರೈಮ್ಗಳು ಮನುಷ್ಯರು ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಯನ್ನು ಉದ್ಭವಿಸುವಂತೆ ಮಾಡುತ್ತೆ. ಅದರಲ್ಲಿ ಒಂದು ರೇಣುಕಾಸ್ವಾಮಿಯ ಒಂದು ಪ್ರಕರಣ. ಈ ಇಡೀ ಚಾರ್ಜ್ ಶೀಟ್ನಲ್ಲಿ ನೀವು ಪುನೀತ್ ಅನ್ನುವಂಥ ಮ್ಯಾನೇಜರ್ ಇದ್ದಾನೆ, ಶೆಡ್ನ ಮ್ಯಾನೇಜರ್. ಬರುವಂಥ ಗಾಡಿಗಳಲ್ಲಿ ನಿಂತ್ಕೋಬೇಕು, ಯಾವ ಗಾಡಿಯಲ್ಲಿ ಹೋಗಬೇಕು ಇದನ್ನು ಡಿಸೈಡ್ ಮಾಡುವಂಥದ್ದು ನೋಡ್ಕೊಳ್ತಾ ಇದ್ದ. ನನ್ನ ಪ್ರಕಾರ ಆ ಚಾರ್ಜ್ ಶೀಟ್ನಲ್ಲಿ ಪುನೀತ್ ಅನ್ನುವಂಥ ವ್ಯಕ್ತಿ ಆ ಎಂಟೈರ್ ಕ್ರೈಮ್ ಸೀನ್ಗೆ CCTV ಇದ್ದಂತೆ.
ಯಾರು ಯಾವಾಗ ಬಂದರು, ಯಾರು ಏನು ಮಾಡಿದ್ರು, ಕಾರಲ್ಲಿ ಯಾರು ಕರ್ಕೊಂಡು ಬಂದರು, ಯಾರು ಹೆಂಗೆ ಹೊಡೆದ್ರು, ಯಾರು ಹೆಂಗೆ ಒದ್ರು, ಯಾರಂಗೆ ವಿಚಿತ್ರವಾಗಿ ಚಿತ್ರಹಿಂಸೆ ನೀಡಿದ್ರು, ನಂತರ ಯಾರ್ಯಾರು ಹೋದ್ರು, ಯಾರ ಜೊತೆ ಹೋದ್ರು, ಇದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಪುನೀತ್. ಆ ಚಾರ್ಜ್ ಶೀಟ್ನಲ್ಲಿ ನೀವು ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಎಂಟೈರ್ ಕ್ರೈಮ್ ಸೀನ್ಗೆ ಆತ CCTV ಇದ್ದಂತೆ. ಅದನ್ನು ಮತ್ತೊಮ್ಮೆ ಪ್ರದೋಷ್ ತನ್ನ ಸ್ಟೇಟ್ಮೆಂಟ್ನಲ್ಲಿ, ತನ್ನ ಅರ್ಜಿಯಲ್ಲಿ ಈಗ ಉಲ್ಲೇಖ ಮಾಡಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.